ಬೆಂಗಳೂರಲ್ಲಿ ಸುರಿದಂತ ಭಾರಿ ಮಳೆ ನಗರದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹಾಗಾದ್ರೆ ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟಾಯಿತು ಅನ್ನೋದನ್ನ ನಮ್ಮ ಕೃಷ್ಣ ಹೇಳ್ತಾರೆ, ಕೇಳಿ. ಬೆಂಗಳೂರಲ್ಲಿ ಸುರಿದಿರತಕ್ಕಂತ ಮಹಾಮಳೆಯಿಂದಾಗಿ ಅಕ್ಷರಶಃ ರಾಜಧಾನಿ ಈಗ ಸ್ತಬ್ಧವಾಗಿರತಕ್ಕಂಥದ್ದು. ಬೆಂಗಳೂರಿನ ಹಲವೆಡೆ ಈಗಾಗಲೇ ಮಳೆಯಿಂದಾಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಇದೀಗ ಬೆಂಗಳೂರಿನ ಮುಂಭಾಗ ಅಂದ್ರೆ ಹೃದಯ ಭಾಗವಾಗಿರ್ತಕ್ಕಂಥ ಶಕ್ತಿಸೌಧ, ವಿಧಾನಸೌಧ, ವಿಕಾಸಸೌಧ, ಅದ್ರ ಜೊತೆಗೆ ಲೋಕಾಯುಕ್ತ, ಜೊತೆಗೆ ಮುಖ್ಯವಾಗಿ ಕೇರ್ ಸರ್ಕಲ್ ಬಳಿ ಏನಿದೆ ಅಂದ್ರೆ ಕೇರ್ ಸರ್ಕಲ್ ಸುತ್ತಮುತ್ತಲಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮಳೆಯಿಂದಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂತದ್ದು. ಈಗೇನ್ ನಾವೇನ್ ಕಾಣ್ತಾ ಇದೀವಿ, ಇದೇನು ಯಾವುದೋ ಒಂದು ಕೆರೆ ಇಲ್ಲ, ಹೊಳೆ ಇಲ್ಲ, ಮುಖ್ಯವಾಗಿ ಕೇರ್ ಸರ್ಕಲ್ ಬಳಿ ಇರತಕ್ಕಂತ ಒಂದು ಅಂಡರ್ ಪಾಸ್ ಅಂತ ಹೇಳ್ಬೋದು. ಈ ಒಂದು ಅಂಡರ್ ಪಾಸ್ ಸಂಪೂರ್ಣವಾಗಿ ಮಳೆಯಿಂದಾಗಿ ಇದೀಗ ಒಂದ್ ರೀತಿ ಮುಳುಗಡೆ ಆಗಿರುವಂತದ್ದು ನಾವು ಕಾಣಬಹುದಾಗಿದೆ. ಅಂದ್ರೆ ನಾವು ಏನಾದ್ರು ಒಳಗಡೆ ಹೋದ್ರೆ ನಾವು ಕೂಡ ಮುಳುಗೋಗುವಂತ ಒಂದು ವಾತಾವರಣ ಇಲ್ಲಿ ನಾವು ಕಾಣಬಹುದಾಗಿದೆ, ನಾವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಒಂದ್ ರೀತಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇದೇ ಒಂದು ಅಂಡರ್ ಪಾಸ್ ನಲ್ಲಿ ಒಬ್ಬ ಮಹಿಳೆ ಕೂಡ ಒಂದು ಸಡನ್ ಆಗಿ ಮಳೆ ನೀರು ಬಂದಂತ ಸಂದರ್ಭದಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಗೊತ್ತಾಗಿರ್ಲಿಲ್ಲ. ಸಡನ್ ಆಗಿ ಕಾರಲ್ಲಿ ಬಂದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನೀರು ಸಂಪೂರ್ಣವಾಗಿ ಜಲವೃತವಾಗಿ ಅಲ್ಲೇ ಸಾವನ್ನಪ್ಪಿದ್ರು. ಅಂತ ಒಂದು ಘಟನೆ ಆದ ನಂತರವಾಗಿ ಇಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಈಗ ಎಲ್ಲ ಒಂದ್ ಕಡೆ ಅಗತ್ಯವಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನ ಮತ್ತೆ ಬೇರೆ ಬೇರೆ ರೀತಿಯಂತ ಕ್ರಮಗಳನ್ನ ಕೈಗೊಂಡ್ರು ಕೂಡ ಇದೀಗ ನೀರು ಹೋಗ್ದೇನೆ ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಏನಿದೆ ಇದೀಗ ಸ್ತಬ್ಧವಾಗಿರ್ತಕ್ಕಂಥದ್ದು. ಒಂದ್ ರೀತಿ ಇದು ರಸ್ತೆನ ಅಥವಾ ಹೊಳೆನ ಅಥವಾ ಕೆರೆನ ಅನ್ನೋ ಒಂದು ವಾತಾವರಣ ಇದೀಗ ಕಂಡುಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿ ಬೆಂಗಳೂರಲ್ಲಿ ಮಹಾಮಳೆಗೆ ಬೆಂಗಳೂರಿನ ಬಹುತೇಕ ಏನು ಅಂಡರ್ ಪಾಸ್ಗಳು ಇದೀಗ ಮುಳುಗಡೆ ಆಗಿರುವಂತದ್ದು. ಅಂಡರ್ ಪಾಸ್ ಮುಳುಗಡೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ನೀರು ಕೂಡ ರಸ್ತೆಗಳಲ್ಲಿ ನಿಂತಿರೋದ್ರಿಂದಾಗಿ ವಾಹನ ಸವಾರರು ದೊಡ್ಡ ಮಟ್ಟದ ಸಮಸ್ಯೆಯನ್ನ ಈಗಾಗಲೇ ಅನುಭವಿಸ್ತಾ ಇರುವಂತದ್ದು. ಭಾರಿ ಮಳೆ ಶುರುವಾಗ್ತಾ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. 4 ದಿನಗಳ ಕಾಲನೂ ಕೂಡ ಯೆಲ್ಲೋ ಅಲರ್ಟ್ ಇರಲಿದೆ ಅಂತ ಹೇಳಿ ಮಾಹಿತಿ ನೀಡಿದೆ. ನಾವೀಗ ರಿಚ್ಮಂಡ್ ಸರ್ಕಲ್ ನಲ್ಲಿದ್ದೀವಿ, ಬಹಳ ಪ್ರಮುಖವಾದಂತಹ ಸರ್ಕಲ್. ಈ ಸರ್ಕಲ್ ನಲ್ಲಿ ರಸ್ತೆಗೆ ಅಡ್ಡಲಾಗಿ ಹಾಕಿದ್ದಂತ ಬ್ಯಾರಿಕೇಡ್ಗಳಿದ್ದಾವೆ. ಈ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ಬಿದ್ದಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. 3 ಕಡೆಗೂ ಬ್ಯಾರಿಕೇಡ್ಗಳೇನಿದ್ವು ಆ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿದ್ದಾವೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಕಾರ್ಪೊರೇಷನ್ ಹೋಗುವಂತ ರಸ್ತೆ ಬಹುತೇಕವಾಗಿ ವಾಹನಗಳು ಕೂಡ, ಅದರಲ್ಲೂ ಕೂಡ 4 ವೀಲರ್ ವೆಹಿಕಲ್ಗಳೇನಿದ್ದಾವೆ ಅವು ಕೂಡ ರಸ್ತೆ ಮೇಲೆನೆ 2 ರಿಂದ 3 ಅಡಿ, ಕೆಲವು ಕಡೆಗೆ 4 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಯಾಕಂದ್ರೆ ವರ್ಷದ ಮೊದಲ ಮಳೆ ಆಗಿರೋ ಕಾರಣಕ್ಕಾಗಿ ಮೋರಿಗಳೆಲ್ಲವೂ ಕೂಡ ಕಸ, ತ್ಯಾಜ್ಯ ಬೇರೆ ಬೇರೆ ಎಲ್ಲವೂ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕೆ ನೀರು ಮೋರಿಗೆ ಹೋಗ್ತಾ ಇಲ್ಲ. ನೀರ್ ಮೋರಿಗೆ ಹೋದ್ರೆ ಇನ್ನೇನಾಗತ್ತೆ, ಅದೇ ರೀತಿಯಾದಂತ ಸಿಚುವೇಶನ್. ಮಹಾನಗರ ಪಾಲಿಕೆ ಹೇಳ್ತಾ ಇರೋದು ಏನಂದ್ರೆ ನಾವು ಮಳೆಗೆ ಪ್ರಿಪೇರ್ ಆಗಿದ್ದೀವಿ, ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಮೊದಲ ಮಳೆ ಎಫೆಕ್ಟ್ ಕೇವಲ ಅರ್ಧ ಗಂಟೆ ಸುರಿದಂತ ಮಳೆ, ಅದರಲ್ಲೂ ಕೂಡ ಆಲಿಕಲ್ ಸಹಿತ ಮಳೆ ಬಂದಿರೋದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಹೀಗೆ ಸುತ್ತಮುತ್ತಲಿರುವಂತಹ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರೋದು. ಅದರ ಎಫೆಕ್ಟ್ ಈಗಾಗಲೇ ಗೊತ್ತಾಗ್ತಾ ಇದೆ. ಇಲ್ಲೇ UP ಸಿಟಿ ಮಾಲಿಂದ ಈ ಸ್ಟ್ರೈಟ್ ನೀರು ನಿಂತಿದೆ. ಆ ಕಡೆ ಈ ಸ್ಟ್ರೈಟ್ ನೀರು ನಿಂತಿದೆ ಅಲ್ಲಿ. ಓಕೆ, ಅಲ್ಲಿ ಎಲ್ಲಿ ಈ ಕಾರ್ನರ್. ಓಕೆ, ಬಹುತೇಕ ಎಲ್ಲ ಕಡೆ ಫುಲ್ ಅಂದ್ರೆ ಚರಂಡಿ ವ್ಯವಸ್ಥೆ ಕ್ಲೀನ್ ಆಗಿದ್ರೆ ನೀರ್ ಆರಾಮಾಗಿ ಹೋಗ್ಬಿಡತ್ತೆ. ಇಲ್ಲ ಅಂದ್ರೆ ಈ ಸ್ಟ್ರೈಟ್ ನೀರ್ ನಿಲ್ಲತ್ತೆ. ಮೋರಿ ಬ್ಲಾಕ್ ಆಗಿರೋದು, ಫುಲ್ ಬ್ಲಾಕ್ ಆಗಿದೆ ಅಲ್ಲಿ. ಅದ್ರ ಮಧ್ಯೆ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ಲೇ ಇರೋ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಇವ್ರದ್ದು. ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದಂತೆ ಭಾರಿ ಮಳೆ ಶುರುವಾಗಿದೆ. ಆಲಿಕಲ್ ಮಳೆ ಕೂಡ ಶುರುವಾಗಿದೆ. ಸದ್ಯಕ್ಕೆ ನಾನು ಕಮಿಷನರ್ ಕಚೇರಿ ಬಳಿ ಇದ್ದೀನಿ. ನಗರ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗ ಕೂಡ ಸಾಕಷ್ಟು ಮಳೆ ಆಗಿದೆ, ಆಲಿಕಲ್ ಮಳೆ ಆಗಿದೆ. ಇಲ್ಲಿ ಮಳೆಯ ರಭಸಕ್ಕೆ ಕಚೇರಿ ಮುಂದೆ ಇರುವಂತಹ ಸಾಕಷ್ಟು ಮರಗಳು ಬಿದ್ದಿದೆ. ಅಂದ್ರೆ ಕಚೇರಿಯ ಆವರಣದಲ್ಲಿ ಮರಗಳನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ
ಕಚೇರಿಯ ಮುಂದೆ ಒಂದಷ್ಟು ವಾಹನಗಳು ಕೂಡ ನಿಲ್ಲಿಸಲಾಗಿತ್ತು. ಮತ್ತೆ ಮರಗಳು ಏಕಾಏಕಿ ಒಂದು ಮಳೆಯ ರಭಸಕ್ಕೆ ಧರೆಗುಳಿದಿದ್ದಾವೆ. ಸಾಕಷ್ಟು ಮರಗಳು, ಸುಮಾರು 7-8 ಮರಗಳು ಧರೆಗುಳಿದ್ದು ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಜೊತೆಗೆ ಒಂದಷ್ಟು ಕೇಬಲ್ಗಳು ಕೂಡ ಕಿತ್ಕೊಂಡು ಬಂದಿದೆ. ನೀವು ನೋಡಬಹುದು, ನಮ್ಮ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ನಿಮಗೆ ತೋರಿಸ್ತಿದ್ದಾರೆ. ಎಲ್ಲ ಕಡೆಯೂ ಕೂಡ ಅಂದ್ರೆ ಈ ಒಂದು ಕಚೇರಿಯ ಸುತ್ತಮುತ್ತ ಇರುವಂತಹ ಸಾಕಷ್ಟು ಮರಗಳು ಬಿದ್ದಿದ್ದಾವೆ. ಸುಮಾರು ಕಚೇರಿಯ ಆವರಣದಲ್ಲಿರುವಂತಹ 7-8 ಮರಗಳು ಬಿದ್ದಿದ್ರೆ, ಅದರ ಅಕ್ಕಪಕ್ಕದ ಬಿಲ್ಡಿಂಗ್ ಬಳಿ ಇರುವಂತಹ ಸಾಕಷ್ಟು ಮರಗಳು ಕೂಡ ಧರೆಗುರುಳಿವೆ. ಇದು ಬರೀ ಕಮಿಷನರ್ ಕಚೇರಿಯ ಮುಂಭಾಗದ ದೃಶ್ಯ ಅಷ್ಟೇ ಅಲ್ಲ, ಬೆಂಗಳೂರಿನ ಬಹುತೇಕ ಬೇರೆ ಬೇರೆ ಕಡೆಯೂ ಕೂಡ ಸಾಕಷ್ಟು ಮಳೆ ಬೀಳ್ತಿದೆ. ಆಲಿಕಲ್ ಮಳೆ ಬೀಳ್ತಿದೆ. ರಭಸವಾಗಿ ಮಳೆ ಬೀಳ್ತಿರೋದ್ರಿಂದ ಸಂಜೆ ಮನೆಗೆ ಹೋಗ್ತಿದ್ದಂತಹ ಸವಾರರಿಗೆ, ಅಂದ್ರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದಂತ ಸವಾರರಿಗೆ ಸದ್ಯ ಮಳೆ ಆರಂಭ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸಾಕಷ್ಟು ಮಳೆ ಆಗ್ತಿದೆ. ಒಟ್ಟಾರೆಯಾಗಿ ಬೆಂಗಳೂರಿನ ಸಾಕಷ್ಟು ಕಡೆ ಸಂಜೆ ಆಗ್ತಿದ್ದಂತೆ ಭಾರಿ ಮಳೆ ಆಗ್ತಿದೆ. ಸಾಕಷ್ಟು ಕಡೆ ಮಳೆಯ ಹಿನ್ನೆಲೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಿದಾವೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.